ನಿನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಕಾರಣ ಅಂತ ಹೇಳಿದ್ರೆ ಕಾಂಗ್ರೆಸ್ನ 5 ಕೂಡ ಇಲ್ಲಿ ಗೆಲುವು ಸಾಧಿಸಿರೋದು. 30 ಮತಗಳನ್ನು ಗಳಿಸಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಗೆಲುವು ಸಾಧಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ಪರಿಷತ್ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ತಿಪ್ಪಣ್ಣ ಕಮಕನೂರ್ 30 ಮತ ಪಡೆದು ಜಯಬೇರಿ ಬಾರಿಸಿದ್ದಾರೆ. ಕಾಂಗ್ರೆಸ್ನ ಪಿವಿ ಮೋಹನ್ 29 ವೋಟ್ಗಳನ್ನು ಗಳಿಸಿ ಗೆಲುವನ್ನು ದಾಖಲು ಮಾಡಿರೋದು. ಕಾಂಗ್ರೆಸ್ನ ಶಿವಣ್ಣ ಮಳವಳ್ಳಿ 30 ಮತಗಳನ್ನು ಪಡೆದು ಗೆದ್ದಿದ್ದಾರೆ. ಇತ್ತ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ 32 ಮತಗಳು ಬಂದಿದೆ. ಲೆಕ್ಕಾಚಾರಗಳು ಜೋರಾಗಿತ್ತು. ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದಾಗ ಹೇಗೆ ಗೆಲುವನ್ನು ಸಾಧಿಸಬಹುದು ಎನ್ನುವ ಲೆಕ್ಕಾಚಾರ ಜೋರಾಗಿ ಹಾಕಲಾಗ್ತಾ ಇತ್ತು. ಆದರೆ 5ನೇ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರೆಲ್ಲ ಅಂತ ನೋಡ್ತಾ ಹೋಗೋದಾದ್ರೆ ಬಿಕೆ ಹರಿಪ್ರಸಾದ್, ಬಿಎಸ್ ಶಿವಣ್ಣ, ತಿಪ್ಪಣ್ಣ ಕಮಕನೂರ್, ಪಿವಿ ಮೋಹನ್, ವಿನಯ್ ಕಾರ್ತಿಕ್ ಚುನಾವಣಾ ಕಣದಲ್ಲಿದ್ರು. ಈ 5 ಕೂಡ ಗೆದ್ದಿದ್ದಾರೆ. ಒಂದ್ ಕಡೆಯಲ್ಲಿ ಪಡೆದ ಮತವನ್ನ ನೋಡ್ತಾ ಇರಬಹುದು. ಮಳವಳ್ಳಿ ಶಿವಣ್ಣ 30 ಮತವನ್ನ ಪಡೆದ್ರೆ ಬಿಕೆ ಹರಿಪ್ರಸಾದ್ ಕೂಡ 30 ಮತವನ್ನ ಪಡೆದರು. ಇನ್ನುಳಿದಂತೆ ತಿಪ್ಪಣ್ಣ ಕಮಕನೂರ ಪಡೆದ ಮತಗಳು ಕೂಡ 30. ಹಾಗೆಯೇ ವಿನಯ್ ಕಾರ್ತಿಕ್ ಕೂಡ ಎಷ್ಟು ಮತವನ್ನು ಪಡಿಬಹುದು, ಗೆಲ್ಲಬಹುದಾ ಇಲ್ವಾ ಅನ್ನುವ ಲೆಕ್ಕಾಚಾರಗಳು ಜೋರಾಗಿತ್ತು. ಆದರೆ ಎಲ್ಲರಿಗಿಂತ ಹೆಚ್ಚು ಮತವನ್ನು ಪಡೆದಿದ್ದು ಅವರು 32 ಮತಗಳನ್ನು ಪಡೆದು ವಿನಯ್ ಕಾರ್ತಿಕ್ ಅವರು ಕೂಡ ಗೆಲುವನ್ನು ದಾಖಲು ಮಾಡಿದ್ದಾರೆ. ಒಟ್ಟಿನಲ್ಲಿ ನಿರೀಕ್ಷೆಗಳು ಸಾಕಷ್ಟಿತ್ತು. ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಬಹುದಾ, ಈ ರೀತಿ ಲೆಕ್ಕಾಚಾರಗಳನ್ನು ಹಾಕಲಾಗಿತ್ತು. ಆದರೆ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಇಲ್ಲಿ ಸಕ್ಸಸ್ ಆಗಿದೆ ಎನ್ನುವ ವಿಚಾರವನ್ನು ಗಮನಿಸಬೇಕಾಗತ್ತೆ. ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತಂತ್ರ ಪ್ರತಿತಂತ್ರಗಳು ಜೋರಾಗೇ ಇತ್ತು. ಆದರೆ ಈ ತಂತ್ರ ಪ್ರತಿತಂತ್ರದಲ್ಲಿ ಕೊನೆಗೂ ಗೆದ್ದು ಬೀಗಿರೋದು ಕಾಂಗ್ರೆಸ್ ಪಕ್ಷ. ಅಡ್ಡ ಮತದಾನದಿಂದಲೇ ಒಂದು ಕಡೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕಲಾಗಿತ್ತು, ಯಾರು ಗೆಲ್ಲಬಹುದು ಅಂತೇಳಿ. ಆದರೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಮಾಡಿರುವಂಥ ರಣತಂತ್ರ, ಬಿಜೆಪಿ ಮತ್ತು JDSನಿಂದ ಆಗಿರುವಂಥ ಕ್ರಾಸ್ ವೋಟಿಂಗ್ ಎಲ್ಲವನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಕುತೂಹಲಕ್ಕೆ ಕಾರಣವಾಗಿದ್ದ ಪರಿಷತ್ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ನಿನ್ನೆ ನಡೆದ ಚುನಾವಣೆ ಬಗ್ಗೆ ಎಕ್ಸ್ಪೆಕ್ಟೇಷನ್ಗಳು ಸಿಕ್ಕಾಪಟ್ಟೆ ಇತ್ತು. ಕಾಂಗ್ರೆಸ್ನಿಂದ ಕಣದಲ್ಲಿದ್ದು 5 ಅಭ್ಯರ್ಥಿಗಳು, ಬಿಜೆಪಿಯಿಂದ 2, ಹಾಗೆಯೇ JDSನಿಂದ 1 ಅಂತ ಹೇಳಿದ್ರೆ ಮೈತ್ರಿಯಿಂದ 3 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಆದರೆ ಇಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಕೂಡ ಗೆಲುವನ್ನು ದಾಖಲು ಮಾಡಿದ್ದಾರೆ. 5 ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಕಾಂಗ್ರೆಸ್ನ ರಣತಂತ್ರಗಳು ವರ್ಕೌಟ್ ಆಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ತಂತ್ರ ಪ್ರತಿತಂತ್ರಗಳು ಜೋರಾಗಿ ಪರಿಷತ್ನ ಚುನಾವಣೆಯಲ್ಲಿ ಇತ್ತು. ಆದರೆ 5 ಅಭ್ಯರ್ಥಿಗಳು ಗೆಲ್ತಾರೆ ಅಂತೇಳಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾಡಿರುವಂಥ ತಂತ್ರಗಳು ಏನೇನು ಅಂತೇಳಿ? ಕಾಂಗ್ರೆಸ್ ಭಾರಿ ರಣತಂತ್ರ ಮಾಡಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡಿದೆ. 5 ಅಭ್ಯರ್ಥಿ ಗೆಲ್ಲಿಸ್ಕೊಂಡಿದೆ. ಅದು ಕೂಡ ಕೊನೆಯ ಅಭ್ಯರ್ಥಿ ಅವರಿಗೆ 26 ಮತ ಸಿಗುತ್ತೋ 27 ಮತ ಸಿಗುತ್ತೋ ಈ ರೀತಿಯಾಗಿರ್ತಕ್ಕಂಥ ಅಂದಾಜಿತ್ತು. ಆದರೆ ಅತ್ಯಧಿಕ ಎಲ್ಲ ಒಟ್ಟಾರಾಗಿ 8 ಜನ ಅಭ್ಯರ್ಥಿಗಳಿದ್ರು. ಅವರೆಲ್ಲರಿಗಿಂತ ಹೆಚ್ಚು ಮತ ಪಡೆದಿದ್ದೆ ವಿನಯ್ ಕಾರ್ತಿಕ್ ಅಂತ ಹೇಳಬೇಕು. ಈ ಪಾರ್ಟಿಯ ರಣತಂತ್ರವನ್ನು DK ಶಿವಕುಮಾರ್ ಅವರು ಮಾಡಿದ್ರು. ಯಾಕಂತ ಹೇಳಿದ್ರೆ ಮೊದಲನೇ ರಣತಂತ್ರವನ್ನು ಯಾವ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ ಸೇಫ್ ವೋಟ್ ಅಂತ ಹೇಳಿ ಕಾಂಗ್ರೆಸ್ ಇರ್ತಕ್ಕಂಥ ಎಲ್ಲರನ್ನೂ ಕೂಡ ಯಾವುದೇ ರೀತಿಯಾಗಿ ಅಡ್ಡ ಮತನಾಗಬಾರದು, ಬೇರೆ ಪಕ್ಷದವರಿಗೆ ಸಿಗಬಾರದು,
ಆಗಬಾರ್ದು, ಇದಕ್ಕೋಸ್ಕರವಾಗಿ ರೆಸಾರ್ಟ್ನಲ್ಲಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅಡ್ಡಮತದಾನ ಆಗಬಾರ್ದು, ಈ ಪ್ರಯತ್ನವನ್ನು ಪಟ್ಟರು. ಅದಾದ ಬಳಿಕ ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ ಟಿ ಸೋಮಶೇಖರ್ ಇಬ್ಬರಿಗೂ ಕೂಡ ಡಿ ಕೆ ಶಿವಕುಮಾರ್ ವಂಡರ್ಲಾ ರೆಸಾರ್ಟ್ಗೆ ಬರ್ಲಿಕ್ಕೆ ಹೇಳಿದ್ರು. ಅಲ್ಲಿ ಅವರ ಮನವೊಲಿಕೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದಿಷ್ಟು ವಿಚಾರವನ್ನು ಹೇಳೋದಾದ್ರೆ ಬಿಜೆಪಿಗೆ ಗಾಳ ಹಾಕಿದ್ದು ಕೂಡ ಗೊತ್ತೇ ಆಗಿರಲಿಲ್ಲ. ಹೀಗಾಗಿ ಈಗ ಬಿಜೆಪಿ ಅಭ್ಯರ್ಥಿ ಕೂಡ ಗಾಳ ಹಾಕಿದ್ರು, ಬಿಜೆಪಿಯ ಶಾಸಕರು ಕೂಡ ಗಾಳ ಹಾಕಿದ್ರು. ಇಲ್ಲಿ ಬಿಜೆಪಿಯವರಿಗೆ ಪ್ರಮುಖವಾಗಿ ಯಾರೆಲ್ಲ ಅಸಮಾಧಾನಿತರಿದ್ದಾರೆ, ಯಾರೆಲ್ಲ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ತಾ ಇಲ್ಲ, ಯಾರೆಲ್ಲ ಅಶೋಕ್ ಅವರ ನಾಯಕತ್ವವನ್ನು ಒಪ್ತಾ ಇಲ್ಲ, ಕೆಲವೊಂದಿಷ್ಟು ಜನಕ್ಕೆ ಹೈಕಮಾಂಡ್ ಮೇಲೆ ಮುನಿಸಿರುತ್ತೆ, ಒಂದಿಷ್ಟು ಜನಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಮುನಿಸುಗಳಿರುತ್ತೆ. ಅದೇ ರೀತಿ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ, ಅನುದಾನ ಬಂದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಗೆಲ್ಲೋದೇ ಸಾಧ್ಯ ಇಲ್ಲ ಅನ್ನೋ ಲೆಕ್ಕಾಚಾರಗಳಿರುತ್ತೆ. ಅಂಥವ್ರನ್ನ ಟಾರ್ಗೆಟ್ ಮಾಡಿ ಡಿ ಕೆ ಶಿವಕುಮಾರ್ ಗಾಳ ಹಾಕಿದ್ರು. ಹೀಗಾಗಿ ಅವ್ರಿಗೆ ಅನುದಾನ ಕೊಡ್ತೀವಿ, ನೀವು ನಮ್ಮ ಪಕ್ಷಕ್ಕೆ ಮತ ಹಾಕಬೇಕು ಅಂತೇಳಿ ಹೇಳ್ಕೊಂಡ್ರು. ಹೀಗಾಗಿ ಗೌಪ್ಯ ಮತದಾನ ಆಗಿರೋದ್ರಿಂದ ಯಾರು ಎಕ್ಸಾಕ್ಟ್ ಆಗಿ ಮತ ಹಾಕಿರು ಅಂತೇಳಿ ಗೊತ್ತಾಗೋದಿಲ್ಲ. ಈ ಮೂಲಕವಾಗಿ ಒಟ್ಟಾರೆಯಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ 11 ಜನರನ್ನ ಮನವೊಲಿಕೆ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಈ ಮೂಲಕ ಒಂದು ವ್ಯಾಖ್ಯಾನ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಈಗ ರಾಷ್ಟ್ರದ ಮಟ್ಟದಲ್ಲಿ ಎಲ್ಲರೂ ಕೂಡ ಬಿಜೆಪಿ ಹತ್ತ ವಾಲ್ತಾ ಇದೆ. TMC ಇರ್ಬೋದು, ಶಿವಸೇನೆ ಇರ್ಬೋದು, ಹಾಗೆ ಆಪ್ನ ಒಂದಿಷ್ಟು ಜನ ಇರ್ಬೋದು. ಅದೇ ರೀತಿ ಬೇರೆ ಬೇರೆ ಪಕ್ಷಗಳು ಬಿಡಿ ಬಿಡಿಯಾಗಿ ಬಂದು ಬಿಜೆಪಿ ಸೇರ್ತಾ ಇದ್ದಾವೆ. ಆದರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರನ್ನ ಮೀರಿಸುವಂತ ಚಾಣಾಕ್ಷತನದಿಂದ ಒಂದಿಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ರು. ಎಲ್ಲೂ ಕೂಡ ತಂತ್ರಗಾರಿಕೆಯನ್ನು ಬಿಟ್ಕೊಡ್ಲಿಲ್ಲ. ನಾವೆಲ್ಲೋ ಆತ್ಮಸಾಕ್ಷಿ ಮತಗಳನ್ನು ಮಾತ್ರ ಹಾಕ್ತೀವಿ ಅಂತ ಹೇಳ್ತಾ ಇದ್ರೆ ಬಿಟ್ರೆ, ಕಾಂಗ್ರೆಸ್ನವರು ಕೆಲವೊಂದಿಷ್ಟು ಸಲ ಬಿಜೆಪಿ ಹೇಳ್ತಾರೆ ನಾವಿಲ್ಲ ಆಪರೇಷನ್ ಮಾಡ್ತೀವಿ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಆ ರೀತಿಯ ಕಾಂಗ್ರೆಸ್ನವ್ರು ಯಾರು ಕೂಡ ಓಪನ್ ಆಗಿ ಹೇಳಲೇ ಇಲ್ಲ. ಗೆದ್ದ ಬಳಿಕ ಕೂಡ ಯಾರ್ಯಾರು ಒತ್ತ ಹಾಕಿದ್ದಾರೆ ಅಂತೇಳಿ ಕೂಡ ಹೇಳಿಲ್ಲ. ಈ ಮೂಲಕವಾಗಿ ಕಾಂಗ್ರೆಸ್ ಚಾಣಾಕ್ಷತನವನ್ನ ಮೆರೆದಿದೆ. ಬಿಜೆಪಿ ಅತಿಯಾದ ಆತ್ಮವಿಶ್ವಾಸದಿಂದ ಸೋತಿದೆ. JDSಗೆ ಪ್ರಯತ್ನವನ್ನೇ ಪಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ ಸಂಪತ್.